ಇವೆಲ್ಲನೂ ಆಯಾ ಗ್ರಂಥ ಪ್ರಕಟಿಸಿದವರು ಪೂಜನೀಯರು ಗ್ರಂಥ ಪೂಜಾ ಮಾಡ್ತಾರೆ, ಆರತಿ ಮಾಡ್ತಾರೆ, ಗ್ರಂಥದ ಹಾಡು ಹಾಡ್ತಾರೆ. ಮಾಡಿದರೂ ನೇರವಾಗಿ ಜಯಂತಿ ಅಂತ ಆಚರಿಸೋದಾದರೆ ಭಗವದ್ಗೀತಾ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಕೂಡ ಭಗವದ್ಗೀತಾ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ. ಅನೇಕ ಕಡೆಗೆ ಅನೇಕ ರೀತಿಯಿಂದ ಈ ಉತ್ಸವವನ್ನು ಆಚರಿಸ್ತಾರೆ. ಯುದ್ಧದ ರಂಗದೊಳಗೆ ಯಾವ ಯುದ್ಧವನ್ನು ಮಾಡಬೇಕು ಅಂತಲೇ ಸಂಕಲ್ಪದಿಂದ, ಕೌರವರನ್ನು ಸೋಲಿಸಬೇಕು, ರಾಜ್ಯವನ್ನು ಪಡ್ಕೋಬೇಕು ಅಂತಲೇ ಮಹದಾಕಾಂಕ್ಷೆಯಿಂದ ಶ್ರೀಕೃಷ್ಣನ ಹತ್ರ ಅರ್ಜುನ ಹೋಗಿದ್ನು, ನೀ ನನಗೆ ಬರಬೇಕು ನಮ್ಮಲ್ಲಿ ಅಂತ. ಕೃಷ್ಣ ಎರಡು ಸಂಗತಿಗಳನ್ನು ಹೇಳ್ದ. ಅಲ್ಲಿ ದುರ್ಯೋಧನನು ಬಂದಿದ್ದ. ಕೃಷ್ಣ ಮೊದಲು ಎದ್ದು ಕೂಡಲೇ ಇದ್ರಿಗೆ ನೋಡ್ದ, ಅರ್ಜುನ ಕುಂತ ಪಾದ ಹತ್ರ, ತಲೆ ಹತ್ರ ದುರ್ಯೋಧನ ಕುಂತಿದ್ದ. ಅವನಿಗೂ ಬೇಕಾಯಿತು ಕೃಷ್ಣ. ಎದ್ದ, ಮುಖ ಮುಂದೆ ನೋಡಿದ. ಮೊದಲು ದುರ್ಯೋಧನ ಅಂದ, ನಾ ಮೊದಲು ಬಂದೀನಿ, ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ. ಎರಡು ಸಂಗತಿಗಳನ್ನು ಕೃಷ್ಣ ಹೇಳ್ದ. ಒಂದು, ನಾನು ಬರ್ತೀನಿ, ನಾ ಯುದ್ಧ ಮಾಡೋಂಗಿಲ್ಲ. ಇನ್ನೊಂದು, ನನ್ನ ಸೈನ್ಯವನ್ನು ಕಳಿಸ್ಕೊಡ್ತೇನೆ. ನಿಮ್ಗೆ ಯಾವ್ದು ಬೇಕಾ? ಎರಡು ಸಂಗತಿ. ಒಂದು, ನಾ ಬರ್ತೀನಿ, ಯುದ್ಧ ಮಾಡೋಂಗಿಲ್ಲ. ನನ್ನ ಸೈನ್ಯವನ್ನು ಕಳಿಸ್ಬೋದು, ಅವರು ಯುದ್ಧ ಮಾಡ್ತಾರೆ. ಇದನ್ನು ಮೊದಲು ಆರಿಸ್ಕೊಳ್ಳಿಕ್ಕೆ ಅರ್ಜುನ್ಗೆ ಮೊದಲು ಅವಕಾಶ ಕೊಟ್ಟ. ಕಾರಣ ಅಂದರೆ ಕೃಷ್ಣ ಏನು ವಿಚಾರ ಮಾಡಿದ್ದ, ನಿಶ್ಚಯವಾಗಿ ಗೊತ್ತಿತ್ತು ಅರ್ಜುನ ಕೃಷ್ಣನನ್ನೇ ಬೇಡ್ತಾನೆ ಅಂತ. ಮೊದಲಿನ ಅವಕಾಶ ಅವನಿಗೇನು ಕೊಟ್ಟ, ದುರ್ಯೋಧನ ಕೊಡಲಿಲ್ಲ. ದುರ್ಯೋಧನ ಅಂದ, ಯುದ್ಧ ಮಾಡಲಿಕ್ಕೆ ತೊಗೊಂಡೆ ನೋಡಿ, ಸೈನ್ಯನ ಕೊಟ್ಟು ಕಳಿಸು ಅಂತಂದ. ಯಾವಾಗ ಯುದ್ಧ ಅಂತ ಪ್ರಾರಂಭ ಆಯಿತು, ಅರ್ಜುನನ ಸಾರಥಿಯನ್ನಾಗಿ ಕೃಷ್ಣ ಕೆಲಸ ಮಾಡ್ದ. ಅರ್ಜುನ ಹೇಳ್ತಾನೆ, ನಾ ಯಾರು ಕೂಡ ಯುದ್ಧ ಮಾಡಬೇಕಾಗೈತಿ, ಅದಕ್ಕೆ ಅಂಥದ್ದು ತೋರಿಸಿ, ಯಾರು ಕೂಡ ಯುದ್ಧ ಮಾಡಲಿ, ಯಾರು ಬರ್ತಾರೆ ನಾನು ಇದ್ರಿ, ನಾ ಯಾರು ಕೂಡ ಯುದ್ಧ ಮಾಡಬೇಕು. ಕೃಷ್ಣ ಬಹಳ ಚತುರ. ಬರೋಬ್ಬರಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಇಂಥ ಗುರುಗಳು ಇದ್ದ ಜಾಗಕ್ಕೆ ಬರೋಬ್ಬರಿ ಹೋಯ್ತು ಅಲ್ಲಿ ನಿಂದ್ರಿಸ್ದ. ಉಳಿದಂಥ ತನ್ನ ಬಂಧುಗಳು ನೋಡ್ದ. ಅರ್ಜುನ ಅಲ್ಲಿ ತನಕ ಯುದ್ಧ ಮಾಡಬೇಕು ಅಂತ ಹುರುಪ್ಲೆ ಬಂದವ. ಠಸ್ ಆತ ಗಾಡಿ. ಅಲ್ಲ ಇವನ ಹೀಗ್ಯಾಕೆ ಠಸ್ ಆತ? ಇವರೆಲ್ಲ ನನ್ನ ಬಂಧು, ನನ್ನ ಗುರುಗಳು, ಯುದ್ಧ ಕಲಿಸಿದಂಥ ನನ್ನ ಗುರುಗಳು ದ್ರೋಣಾಚಾರ್ಯ, ಭೀಷ್ಮ ನಮ್ಮ ಅಜ್ಜ, ಭೀಷ್ಮ ಪಿತಾಮಹ, ಇವರೆಲ್ಲ ನಮ್ಮ ಅಣ್ಣತಮ್ಮ ಎಲ್ಲ ಬಿಟ್ಟು ನಿಂತಿದ್ದಾರೆ. ಇಂಥವ್ರು ಕೂಡ ನಾ ಯುದ್ಧ ಮಾಡಿ ನಾ ಏನು ಪಡ್ಕೊಳ್ಳೋದು ಬೇಡ ಅಂದ್ಕೊಂತ. ಇದೊಂದು ಭಾಳ ದೊಡ್ಡ ಕಾರಣ ಇತ್ತು. ಯುದ್ಧ ಮಾಡಬೇಕು ಅಂತ ಬಂದವ, ಆಯ್ತಾ ಹೊತ್ತು ಯುದ್ಧ ಅಲ್ಲ ಅಂತ ಯಾಕಂದ? ಇದಕ್ಕೊಂದು ಪ್ರಬಲವಾದಂಥ ಕಾರಣ ಅಂದರೆ ಅರ್ಜುನಾದಿಗಳು ಬನವಾಸದೊಳಗಿದ್ದಾಗ ಕುಟಿಲ ಕಾರಸ್ಥಾನ ಮಾಡಿ ಸಂಜೆಯನ್ನು ಕಳಿಸಿರ್ತಾನೆ ದುರ್ಯೋಧನ. ಅಲ್ಲಿ ಹೇಳ್ತಾರೋ, ಇಲ್ಲಪ್ಪ ಪಾಂಡವರು ನೀವು ಸತ್ಯವಂತರು, ನೀವು ಅವ್ರು ಕೌರವರ ಹೊಲ್ಬಿಡೋರು ಮೊದಲಿಂದ ಹಂಗ. ಅಂಥ ಯುದ್ಧವನ್ನು ಮಾಡಿದರೆ 18 ಅಕ್ಷೋಹಿಣಿ ಸೈನ್ಯ ಹೋಗ್ತದೆ. ಸೈನಿಕರು ತರುಣರು ಅವರು ಹೋದ್ರಂದ್ರೆ ಅವ್ರೆಂಟ್ರ ಗತಿ ಏನು ಏನಾರ ಮಾಡ್ಕೋತಾರೆ ಅವರು. ಏನೇ ಆದರೂ ನಿಮ್ಮ ಅಣ್ಣತಮ್ಮರು ಅದಾರಲ್ಲ, ಯಾರು ಹೇಳಿದ್ರಿ ಅಂಥೇಳಿ ಯುದ್ಧ ಗೆಲ್ತೇವೋ ಇಲ್ಲೋ ಯಾರಿಗೆ ಗೊತ್ತು, ಮಾಡಿದ್ರೆ ಏನು? ಇವೆಲ್ಲ ಮಾತುಗಳನ್ನು ಆ ಸಂಜೆನ ತಲೆ ತಿಕ್ಕಿದ್ದ ಅವನ್ನೇ ನುಡಿತಾ ಇದ್ದಾನೆ. ಮೊದಲನೇ ಅಧ್ಯಾಯದೊಳಗೆ ಅರ್ಜುನ ದೊಡ್ಡ ಹೇಳ್ತಾನೆ, ಹ್ಯಾಂಗೆ ಯುದ್ಧ ಮಾಡಲಿ, ಒಲ್ಲೆ ಅಂದ್ಕೊಂಡಿರ್ತಾನೆ. ಕೃಷ್ಣ ಅವ ಹೇಳ್ತಾನೆ, ಏನು ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ
ನೈತತ್ವ ವ್ಯುಪಪದ್ಧತೆ. ಏನಪ್ಪ ಅರ್ಜುನ, ಇಂಥ ಮತ್ತೆ ಸುಮ್ಮ ಕೈ ಕಟ್ಕೊಂಡು ಬಿಡ್ತಾರನೆ ಅಂತಂದ. ಆದರೂ ಕೇಳಲಿಲ್ಲ ಅರ್ಜುನ. ನೀ ಏನಪ್ಪ ದೊಡ್ಡವರು, ನಮಗಿದು ಸಂಬಂಧಿಕರದ ಇವ್ರು ಕೂಡ ಹಿಡ್ಬೇಕಲ್ಲ ಮತ್ತು ಅದನ್ನ ಹೇಳಾಕತ್ತ. ಅವಾಗ ಕೃಷ್ಣ ಭಾಳ ಚಂದ ಹೇಳ್ತಾನೆ. ಹೇಗೆ ಹೇಳ್ತಿಪ್ಪ, ಅಬ್ಬಾ ಏನು ಧರ್ಮದ ಮಾತು ಮಾತಾಡಕತ್ತಿಪ್ಪ, ಭಾಳ ಶಾಣ್ಯಾರಾಗಿ ಮಾತಾಡ್ತೀನಿ ನೋಡಿ ಅಂತ ಹೇಳ್ತಾನೆ. ಆದರೆ ನಿನ್ನ ಮಾತು ಯಾವ ಸತ್ಯವಲ್ಲ, ಖರೆ ಅಲ್ಲ ಕೊಂತಂಗ ನಿಂತು. ಯಾಕಂದ್ರೆ ಯುದ್ಧ ಮಾಡೋಂಥ ಪ್ರಸಂಗ, ನಿನಗೆ ಇದು ಧರ್ಮ ಯುದ್ಧ, ಅವ್ರಿಗೆ ಅಧರ್ಮ ಯುದ್ಧ, ಕೌರವರಿಗೆ. ಅವ್ರಾಗಿ ಕಲ್ತಾ ಇದ್ದಾನೆ ಮಾಡಬೇಕು ಅಂತ, ಸಂಧಿ ಮಾಡ್ಬೇಕಂತ ಹೋಗಿದ್ದ ಕೃಷ್ಣ. ಒಂದು ಸ್ವಲ್ಪರ ಕೊಡ್ರಿ, ತಯಾರಾಗಲಿಲ್ಲ ದುರ್ಯೋಧನ. ಎದಕ್ಕೆ ಹೋದ ಸಂಧಿ ಮಾಡಲಿಕ್ಕೆ ಕೃಷ್ಣ? ಸಂಧಿ ಮಾಡೋಕ್ಕಲ್ಲಿ ಧರ್ಮರಾಜನಿಗೆ ಇಷ್ಟು ಧಾರ್ಮಿಕ ಮನುಷ್ಯ, ಕೃಷ್ಣ ಹೋಗಿದ್ರೆ ಚಲೋ ಆಗ್ತಿತ್ತೇನೋ ಅಂತ ಒಂದು ಮನಸ್ಸಿನಾಗ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಸಂಧಾನಕ್ಕೆ ಗೊತ್ತಿತ್ತು ಅವನಿಗೂ. ಸಂಧಾನ ಹಿಡಿಯೋದು ಮುರಿತದ ಅಂತೇಳಿ, ಆದರೂ ಹೋದಾನ. ಅದಕ್ಕೆ ಇವ್ನ ಮನಸ್ಸಿನಾಗ ಬರಬಾರ್ದು. ಇದನ್ನು ಕೂಡ ಕೃಷ್ಣ ಎಷ್ಟು ಯೋಚನೆ ಮಾಡ್ತಾನೆ ನೋಡಿ. ಈ ರೀತಿಯಾಗಿ ಕೃಷ್ಣ ಮುಂದಿನ 17 ಅಧ್ಯಾಯದವರೆಗೆ ಅರ್ಜುನಲ್ಲಿ ಬಿದ್ದಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಟ್ಟವು. ಏನೇನು ಕೇಳಿದ್ನು ಮತ್ತು ಅವಾಗ ಕೇಳಬೇಕಾದ್ರು. ಮನಸ್ಸಿನ ಬಗ್ಗೆ ಕೇಳ್ದ, ಮನಸ್ಸಿಷ್ಟು ಚಂಚಲ ಅದ ಅಂದ, ಅದಕ್ಕೂ ಉತ್ತರ ಕೇಳ್ದ. ಹೀಗೆ ಅರ್ಜುನಿಗೆ ಹೇಳಾನ ನಮಗ್ಯಾಕೆ ಅಂತಲ್ಲ, ಇದು ನಮಗೂ ಜೀನ್ಸ್ ಸಮಸ್ಯೆ ಅದ. ನಮ್ಮ ಎಲ್ಲ ಸಮಸ್ಯೆಗಳು ಭಗವದ್ಗೀತೆಯ ದರ್ಶನದಿಂದ, ಅರ್ಥಾತ್ ಭಗವದ್ಗೀತೆಯ ವಾಚನದಿಂದ, ಅರ್ಥದಿಂದ, ಅದರ ಅರ್ಥವನ್ನು ತಿಳ್ಕೊಳ್ಳೋದ್ರಿಂದ, ಅದರ ಪಾರಾಯಣದಿಂದ ಆ ಸಮಸ್ಯೆಗಳೆಲ್ಲವೂ ನಿತ್ಯವೂ ನಮಗೆ ಬರುವಂಥ ಸಮಸ್ಯೆ ಅವೆಲ್ಲವೂ ಬಗೆಹರಿದಿಲ್ಲಪ್ಪ, ಸಮಾಧಾನ ಸಿಗುವುದಿಲ್ಲ ಅಂದರೆ ಭಗವದ್ಗೀತೆ. ಅದಕ್ಕಾಗಿ ಭಗವದ್ಗೀತೆ ಜಯಂತಿಯನ್ನು ನಾವು ನಿತ್ಯ ಪ್ರತಿ ವರ್ಷ ಮಾಡ್ತಾಯಿದ್ವಿ. ಅನೇಕ ರೀತಿಯಿಂದ ಮಾಡ್ತಾಯಿದ್ದಾರೆ. ಸ್ವಾಮಿಗಳಂತೂ ಅದರದ್ದೇ ಒಂದು ಅಭಿಯಾನನ ತಗೊಂಡ ಪೂರ ಒಂದೊಂದು ಜಿಲ್ಲೆಗೆ ಹೋಗಿ ಒಂದೊಂದು ತಾಲೂಕಿಗೆ ಈ ಶ್ಲೋಕ, ಈ ಅಧ್ಯಾಯ ನೀ ಪಾಡ್ರಿ, ಈ ಅಧ್ಯಾಯ ನೀ ಮಾಡಿರಿ, ಇಡೀ ತಾಲೂಕೆಲ್ಲ ಜಿಲ್ಲೆಗೆ ಕೂಡಿಸಿ, ಇಡೀ ಜಿಲ್ಲಾ ಮಂದೆಲ್ಲ ತಗೊಂಡ್ರು ಕೂಡಿಸಿ, ಖಾಲಿ ವಿದ್ಯಾರ್ಥಿಗಳು ಇಡೀ ಪಾಠಾಂತರ ಮಾಡಿಸ್ತಾರೆ, ಎಷ್ಟು ದೊಡ್ಡ ಕೆಲಸ ಮಾಡ್ತಾರೆ. ಎಷ್ಟೋ ದಿವಸದಿಂದ ಮೆರವಣಿಗೆ ಮಾಡ್ತಾಯಿದ್ದಾರೆ, ಅನೇಕ ರೀತಿಯಿಂದ ಮಾಡ್ತಾಯಿದ್ದಾರೆ. ನಾವು ಕೂಡ ಈ ಜಯಂತಿಯನ್ನು ಮಾಡ್ತಾ ಎಲ್ಲ ಅಧ್ಯಾಯ 18 ಅಧ್ಯಾಯ, 18 ಮಹತ್ವ ಎಷ್ಟು ನೋಡಿ. 18 ದಿವಸ ಯುದ್ಧ ನಡೀತು. 18 ಪರ್ವ ಮಹಾಭಾರತಗಳು ಇದು ಬರುವಂಥದ್ದು ಭಗವದ್ಗೀತಾ. ಅದು 18 ಪರ್ವಗಳು. ಭಗವದ್ಗೀತೆಯಲ್ಲೂ ಕೂಡ 18 ಅಧ್ಯಾಯ, 18 ಮಹತ್ವ ಎಷ್ಟು ನಾವು. 18 ಹೆಂಗೆ ಬರಿತೀವಿ ನಾವು? 1 8 ಬರಿತಿಲ್ಲ. 1 8 ಅಂದರೆ ಎಷ್ಟು ಆಗ್ತದೆ? 2 ಕೂಡಿಸಿದ್ರೆ 9. ಹೌದಾ? 9ರ ಬಗ್ಗೆ ಹೇಳ್ರಿ, ಕೂಡಿಸುವಂಥವ್ರು ಎಲ್ಲ 9 ಆಕೈತಿ. 9 ಕೂಡಿಸುವಂಥವ್ರು 9 ಮತ್ತು 9 ಆತ. 9 2 18. 1 8 ಕೂಡಿಸಿದ್ರೆ 9 ಆಗ್ತಿಲ್ಲ. 9 3 20, 2 7 ಕೂಡಿಸಿದ್ರೆ 19 ಹೋಗ್ರಿ ನೀವು. 9 ಉಳಿತೈತಿ ಅಷ್ಟೇ. ಯಾಕೆ 9 ಬೇಕಾದ್ರೆ ನೋಡ್ರಿ, 9 ಗುಣಾಕಾರ ಮಾಡಿ ಮತ್ತು ಅವನು ಕೂಡಿಸ್ರಿ 9 ಹಾಕದ. ಅಷ್ಟು ಅಂಕಿನ ಹಂಗದ. 9 ಅಂಕಿ ಎಂಬುದು 0 ಕೂಡಿಸಿ 10 ಮಾಡ್ಯಾರ. 1 ಮುಂದೆ ಅಂಕಿ 9 ನಮ್ಮ. ಈ ರೀತಿಯಾಗಿ 18 ಅಧ್ಯಾಯಗಳನ್ನು ನಾವು ಇವತ್ತು ಪೂರ್ಣ ಪಾರಾಯಣ ಮಾಡೋದ್ರಿ. ಯಾರ್ಯಾರು ಓದ್ಲಿಕ್ಕೆ ಬರ್ತದೆ ಅವ್ರು ಮಾತ್ರ ಗ್ರಂಥವನ್ನು ಇಸ್ಕೊಡ್ರಿ, ಯಾರು ತಂದಿಲ್ಲ ಅವರು. ಮತ್ತು ಎಲ್ಲರ ಜೊತೆಗೆ ಹೇಳಬೇಕು, ಪೂರ್ಣವಾಗಿ ಹೇಳಬೇಕು, ಉಚ್ಚಕಂಠದಿಂದ ಹೇಳಬೇಕು, ಅರ್ಥ ತಿಳ್ಕೊಂತ ಹೇಳಬೇಕು, ಧ್ವನಿ ಸರಿ ಹೋಗಲಿ ಅಂತ ನಾವು ಒಂದು ಅಧ್ಯಾಯ, ಒಂದು ಶ್ಲೋಕವನ್ನು ಹೆಣ್ಣು ಮಕ್ಕಳು ತಂದೆ ತಾಯಿದ್ದರು, ಒಂದು ಶ್ಲೋಕವನ್ನು ಪುರುಷರು ಹೇಳ್ತಾ ಹೋಗ್ತೀವಿ. ಮೊದಲು ನಾವೆಲ್ಲರೂ ಕೂಡ್ಕೊಂಡು ನಾವೀಗ ಧ್ಯಾನ ಶ್ಲೋಕವನ್ನು ಹೇಳ. ಅಥ ಧ್ಯಾನಂ ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ರಚಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತರಶ್ಮೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಉಲ್ಲಾರವಿಂದಾಯ ಪತ್ರನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ
ಕರ್ಣಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರಣಮಹಿ ಕೈವರ್ತಕ ಕೇಶವ ಪಾರಾಶರ್ಯಪತಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿಕಂ ಲೋಕೆ ಸಜ್ಜನ ಷಟ್ಪದೈರಹರ ಏತ್ರೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ರಧ್ವಂಸಿನಃ ಶ್ರೇಯಸೇ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ गायन्ति यं सामगा ध्यानावस्थिततद्गतेन मनसा पश्यन्ति यं योगिनो यशान्तं न विदुःसुरासुरगणा देवाय तस्मै नमः इति ಧ್ಯಾನಂ. ಪ್ರಾರಂಭಕ್ಕೆ 5 ಶ್ಲೋಕಗಳನ್ನು ಎಲ್ಲರೂ ಒಟ್ಟಿಗೆ ಹೇಳೋಣ. 6ನೇ ಶ್ಲೋಕವನ್ನು ಮಾತೆಯರು ಮತ್ತು ಮುಂದೆ 7ನೇ ಶ್ಲೋಕವನ್ನು ಮಹನೀಯರು ಪುರುಷರು ಹೇಳ್ತಾ ಹೋಗ್ತಾರೆ. ಇದನ್ನು ಮುಂದೆ ಹೋಗಬೇಕು. 9ನೇ ಅಧ್ಯಾಯದ ತನಕ ಇದು ಕಾರ್ಯಕ್ರಮ ನಡೀತದೆ. 9 ಆದ ನಂತರ ಒಂದು 5 ನಿಮಿಷ ಸ್ವಲ್ಪ ನೀರು ಕುಡಿಯೋರು ಅದು ಇದಕ್ಕೊಂದು ಸ್ವಲ್ಪ ರೆಸ್ಟ್ ಇರ್ತದೆ. ಅದಕ್ಕೆ 9ನೇ ಅಧ್ಯಾಯ ಮುಗಿಯೋವರೆಗೂ ಎಲ್ಲರೂ ಒಟ್ಟಿಗೆ ದೊಡ್ಡ ಧ್ವನಿಯಿಂದ ಯಾರು ಜೋರು ಗಡಕ್ನ ಗಡಬಡಿ ಮಾಡಬೇಕು, ಎಲ್ಲರೂ ಹೇಳ್ತಾ ಇರ್ತಾರೆ, ಅದ್ರ ಜೊತೆಗೆ ಹೊಂದ್ಕೊಂಡು. ಅಥ ಪ್ರಥಮೋಧ್ಯಾಯ ಎಲ್ಲರೂ ಧರ್ಮಕ್ಷೇ भवान् भीष्मश्च कर्णश्च कृपश्च समितिञ्जयः